ಅಪೇಕ್ಷಾ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಅಣ್ಣ ಅದಕ್ಕೆ ಇದ್ರ ಬಗ್ಗೆ ಡಿಸಿಷನ್ ತೊಗೊಂಡಿದ್ದಾರೆ. ಅವ್ರು ತಗೊಳ್ಳೋ ಡಿಸಿಷನ್ ಕರೆಕ್ಟಾಗೇ ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತಲ್ವಾ. ಆ್ಯಂಡ್ ಈ ಡಿಸಿಷನ್ ಹಿಂದೆ ಒಂದು ಸೆಂಟಿಮೆಂಟ್ ಇರುತ್ತೆ. ಏನು ಸೆಂಟಿಮೆಂಟು? ಆ ಮಗುಗೆ ನೋವು ಕೊಡೋದಾ? ಅಲ್ಲ ಪಾರ್ಥ, ಅಕ್ಕನೂ ಇದಕ್ಕೆ ಒಪ್ಕೊಂಡಿದ್ದಾಳಲ್ಲ, ಅದು ನನಗೆ ಜಾಸ್ತಿ ನೋವು ಕೊಡ್ತಾ ಇರೋದು. ಅವಳು ಅಮ್ಮನೇ ಅಲ್ವಾ? ಅಮ್ಮ ಆದವಳು ಇದಕ್ಕೆಲ್ಲ ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಒಟ್ಟಿಗೆ ಒಂದಿಷ್ಟು ಚೂರಿನ ತಗೊಂಡು ಬಂದು ಎದಕ್ಕೆ ಚುಚ್ಚಿದಂಗೆ ಆಗಲ್ವಾ? ಅಷ್ಟು ನೋವಾಗುತ್ತೋ ಇಲ್ವೋ? ಆದರೂ ಅಕ್ಕ ಇದನ್ನೆಲ್ಲ ಹೇಗೆ ತೊಡ್ಕೊಂಡ್ಲು? ಅಪೇಕ್ಷಾ, ಯಾಕೆ ಯಾವಾಗಲೂ ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀರ? ಸೊ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಿ. ನೋಡಿ, ಬಿಗ್ ಬ್ರೋ ಮತ್ತು ಅದಕ್ಕೆ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಮಹಿ ಪರಿಸ್ಥಿತಿ ಏನು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ, ಮಗು ಬೇಕು ಅನ್ನೋದು ಅವಳಿಗೆ ಸೆಂಟಿಮೆಂಟ್ ಆಗಿ ಉಳಿದಿಲ್ಲ, ಅದು ಕೊರಗಾಗ್ಬಿಟ್ಟಿದೆ. ಅವಳಿಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ನಾವು ಏನಾದರೂ ಒಂದು ಮಾಡಲಿಲ್ಲ ಅಂದರೆ ಅವಳನ್ನ ನಾವು ನೋಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲದನ್ನೂ ಬ್ಲೇಮ್ ಮಾಡಬೇಡಿ ಅಪೇಕ್ಷಾ. ನಾನೇನು ಬ್ಲೇಮ್ ಮಾಡ್ತಾ ಇಲ್ಲ ಪಾರ್ಥ. ಡಾಕ್ಟರ್ ಏನಂತ ಹೇಳಿದ್ದಾರೆ? ಅವ್ರಿಗೆ ನೋವು ಆಗದೆ ಇರೋ ಥರ ನೋಡ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಹಾಗಂತ ಇಷ್ಟು ದಿನ ಪ್ರೀತಿಯಿಂದ ಸಾಕಿರೋ ಮಗುನೇ ಕೊಟ್ಬಿಡಿ ಅಂತ ಹೇಳಿದಾರಾ? ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.